ನಮಸ್ಕಾರ, ನ್ಯೂಸ್ 3 ಕನ್ನಡಕ್ಕೆ ಸ್ವಾಗತ. ನಾನು MR ತಳಗೇರಿ. ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ರಾಷ್ಟ್ರ ಘಟಕ ಬಾಗಲಕೋಟೆ ಜಿಲ್ಲಾ ಮತ್ತು ವಿವಿಧ ತಾಲೂಕಿನ ಸಂಘಟನೆಗಳ ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ವೀಕ್ಷಕರೇ, ನೋಡೋಣ. ಶ್ರೀ ಹನುಮಂತರಾಯಪ್ಪ ವಿ, ರಾಷ್ಟ್ರಾಧ್ಯಕ್ಷರು, ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಉದ್ಘಾಟಕರು ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್, LLB, LLM, PhD, ನಿವೃತ್ತ ನ್ಯಾಯಾಧೀಶರು, ಹಾಲಿ ಹೈಕೋರ್ಟ್ ವಕೀಲರು, ಇವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಆಶಾ ಸಂತೋಷ್, ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರು, ನಮ್ಮನ್ನು ಕೂಡ ಇವರೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗೌರವ ಉಪಸ್ಥಿತಿ ಶಂಕರ್ ಬಾಗಲಿ, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು, ಬಿಜಾಪುರ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ಮಠ LLB, LLM, ನಿವೃತ್ತ ಅಸೋಸಿಯೇಟ್ ಪ್ರೊಫೆಸರ್, KD ಕಾಲೇಜ್ ಜಮಖಂಡಿ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ಶ್ರೀ ಅಶೋಕರಾವ್ ಕುಟುಂಬ, ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಶ್ರೀಮತಿ ಮಾನವ ಗೋಡಬಲಿ, ನಿವೃತ್ತ ಘಟಕದ ಸಂಚಾಲಕರು, ಶ್ರೀಯುತ ಸಂತೋಷ್, ರಾಷ್ಟ್ರೀಯ ಸಲಹಾ ಸಮಿತಿ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಶ್ರೀಯುತ ಆನಂದ ಅಸ್ಮನಿ, ಸಂಘಟನಾ ಕಾರ್ಯದರ್ಶಿ, ಅವರು ಕೂಡ ಸ್ವಾಗತ ಕೊಡುತ್ತೇನೆ. ಅದೇ ರೀತಿಯಾಗಿ ನಾರಾಯಣ್ ಜಾಲಿಗಿಡ, ರಾಷ್ಟ್ರೀಯ ಸಲಹಾ ಸಮಿತಿ ಸದಸ್ಯರು, ಧನ್ಯವಾದಗಳು. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ತಮ್ಮನ್ನು ಜಿಲ್ಲಾಡಳಿತ ಮತ್ತು ತಾಲೂಕು ವರ್ಗದವರಿಗೆ ಹಾಗೂ ಊರಿನ ಗುರುಹಿರಿಯರಿಗೂ ಕೂಡ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮವನ್ನು ಸಂತೋಷ್ ಜಮಖಂಡಿ ನಡೆಸಿಕೊಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಮುಂಚೆಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮದ ಸಸಿಗೆ ನೀರುಣಿಸುವುದು, ಅದೇ ರೀತಿಯಾಗಿ ಮಾಸಗಳು ಸಹ ಬಾಗಲಕೋಟೆ ಜಿಲ್ಲಾ ಮತ್ತು ವಿವಿಧ ತಾಲೂಕು ಸಂಘಟನೆಗಳ ಈ ಒಂದು ಉದ್ಘಾಟನಾ ಸಮಾರಂಭದ ಹಿರಿಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಯುತರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲಾ ಗಣ್ಯಾತಿ ಗಣ್ಯರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಹಾಗೂ ವೇದಿಕೆಯ ವಿಭಾಗದಲ್ಲಿ ಆಸೀನರಾಗಿರುವ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅದ್ಭುತವಾದ ಸ್ವಾಗತವನ್ನ ಕೋರ್ತೇನೆ. ಮಟ್ಟದಲ್ಲಿ ಫಸ್ಟ್ ಮಾಹಿತಿ ಕಾರ್ಯಕರ್ತರ ವೇದಿಕೆ ಇದ್ದಾಗ ಎಷ್ಟು ಜನ ವಿರೋಧಿಸಿದ್ರು, ಎಷ್ಟು ಜನ ತುಳಿಲಿಕ್ಕೆ ನೋಡಿದ್ರು, ಆದ್ರೂ ಕೂಡ ಆ ಎಲ್ಲ ಹಠಗಳ ನಡುವೆ, ಆ ಎಲ್ಲ ಒಂದು ಮುಳ್ಳುಗಳ ನಡುವೆ ಗೆದ್ದದ್ದು ಮಾತ್ರ ನಮ್ಮ ಹನುಮಂತರಾಯಪ್ಪ ಸರ್ ಅವರ ಹಠ ಮತ್ತು ಛಲ. ಈ ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಇವತ್ತು ರಾಷ್ಟ್ರ ವ್ಯಾಪ್ತಿಯಾಗಿ ವಿಸ್ತರಿಸಲು ತನ್ನದೇ ಆದ ವೇದಿಕೆಯನ್ನ ಸಜ್ಜುಗೊಳಿಸುತ್ತಾ ಇದೆ. ಇದನ್ನ ತಡೆಯಲಿಕ್ಕೆ ಕೂಡ ಯಾರಿಂದಲೂ ಸಾಧ್ಯ ಇಲ್ಲ. ಇದನ್ನ ಬೆಳೆಸಲಿಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಸಾಕ್ಷಿಗಳಾಗಿ ಎರೆದು ಬಂದಿದ್ದೀರಿ. ಹಾಗೆ ಶ್ರೀಗಳು ಕೂಡ ವೇದಿಕೆಯಲ್ಲಿದ್ದಾರೆ. ಅವರ ಒಂದು ಆಶೀರ್ವಾದವನ್ನು ಕೂಡ ವೇದಿಕೆಗೆ ನಾವು ಕೋರ್ತೇವೆ. ಮುಂಬರುವ ದಿನಮಾನಗಳಲ್ಲಿ ಇನ್ನು ರಾಷ್ಟ್ರ ಮಟ್ಟದಲ್ಲಿ ವೇಗವಾಗಿಯೂ ಹಾಗೂ ಸದೃಢವಾಗಿ ಈ ವೇದಿಕೆ ನಿಲ್ಲುವಂತಾಗಲಿ ಎಂದು ಆಶಿಸುತ್ತಾ, ಇಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬ ಗಣ್ಯರು ಕೂಡ ನಿಮ್ಮ ಶುಭ ನುಡಿಗಳನ್ನ, ಶುಭ ಹಾರೈಕೆಗಳನ್ನ ವೇದಿಕೆಗೆ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಒಂದು ಆಶಯದ ನುಡಿಯನ್ನ ಮುಗಿಸ್ತೇನೆ. 2005ರಲ್ಲಿ ಕಾಯ್ದೆ ಬಂದಾಗಿದೆ. ಸುಮಾರು ಜನ ಮಾಹಿತಿ ಹಕ್ಕು ಕಾರ್ಯಕರ್ತರು ಇವತ್ತು ಸಮಾಜದಲ್ಲಿದ್ದಾರೆ. ಇದರ ಜೊತೆಗೆ ಸುಮಾರು ಸಮಾಜ ಸೇವಕರು ಕೂಡ ಇದ್ದಾರೆ. ಹಾಗಾದ್ರೆ
2005ರ ಮುಂಚೆ ನಡೆತಕ್ಕಂತಹ ಭ್ರಷ್ಟಾಚಾರದ ಅಂಕಿ ಸಂಖ್ಯೆ 2005ರ ನಂತರದಲ್ಲಿ ಕಡಿಮೆ ಆಗ್ಬೇಕಾ ಹೆಚ್ಚಾಗ್ಬೇಕಾ ಅಂತ ಪ್ರಶ್ನೆಯನ್ನು ನೋಡಿದಾಗ ಈ ಅಂಕಿ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಾರಣ ಏನು? ಎಲ್ಲ ಒಂದು ಕಡೆ ವ್ಯವಸ್ಥೆಯಲ್ಲಿ ತಪ್ಪಿದೆನಾ, ಅಥವಾ ಇರ್ತಕ್ಕಂತಹ ಕಾನೂನಲ್ಲಿ ತಪ್ಪಿದೆನಾ, ಅಥವಾ ಈ ಸಮಾಜ ಸೇವೆ ಮಾಡುವ ಮುಖವಾಡವನ್ನ ಹಾಕಿಕೊಂಡು ಕೆಲವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಇವರಲ್ಲಿ ಸಮಸ್ಯೆ ಇದೆ ಅನ್ನುವಂತಹ 4 ಪ್ರಶ್ನೆಗಳು ನಮ್ಮ ಮುಂದೆ ಹುಟ್ಟುತ್ತವೆ. ಯಾಕೆ ಈ ಮಾತು ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಒಂದು ಅನುಭವದ ಪ್ರಕಾರ ಇವತ್ತು ಈ ವ್ಯವಸ್ಥೆ ಮತ್ತು ಕಾನೂನು ಅನ್ನುವಂಥದ್ದು ಏನಿದೆಯಲ್ಲ, ಇದನ್ನ ಮೀರಿ ನಡೆಯುವಂತಹ ದುಷ್ಟ ಶಕ್ತಿ ಇವತ್ತು ಯಾವ್ದಾದ್ರು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದು ಹಣ.